ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಇವತ್ತು ಸನ್ರೈಸ್ ತೋರ್ಸೋಕ್ಕೆ ಅಂತ ನಿಮಗೆ ಬೆಳಗ್ಗೆ ಬ್ಲಾಗ್ ಮಾಡಿದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ನನ್ನ ಕಣ್ಣು ಕಾಣಿಸ್ತಾ ಇಲ್ಲ, ಅಂದರೆ ಮುಖ ಕೊಡೀತಾ ಇದೆ, ಎಲ್ಲಿ ಏನು ಅಂತ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ ಸನ್ರೈಸ್, ಸೂರ್ಯೋದಯ ಆಗಿಬಿಟ್ಟಿದೆ, ಬಿಸಿಲು ಚೆನ್ನಾಗಿ ಬರ್ತಾಯಿದೆ. ಸೊ ಇವತ್ತೆಲ್ಲ ಬಂದರೆ ಸಾಕು. ನಿನ್ನೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಕಾಯಿ ನೋಡಿದೆ. ಇವತ್ತು ಉಳಿಸಿದ್ದೀವಿ ನೋಡಿ, ಫೈನಲಿ ಇದೊಂದು ಉಳಿಸಿದ್ದೀವಿ. ಇದು ಮತ್ತು ಈ ಕಡೆ ಉಳಿಸಿದ್ದೀವಿ, ಆ ಕಡೆ ಉಳಿಸೋಕೆ ಹೋಗಲಿಲ್ಲ. ಇದೊಂದು ಉಳಿಸಿದ್ದೀವಿ ಫ್ರೆಂಡ್ಸ್. ನೋಡೋಣ, ಸದ್ಯ ಇನ್ನೊಂದು ಸತಿ ಪಟ ಒತ್ತಿಸ್ಬೇಕು. ಪಟ ಒತ್ತಿಸಿ ಇದು ಮಾಡಬೇಕು. ಅದು ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ, ಹಿಂಗಾಗುತ್ತೋ ಅಂತ ಗೊತ್ತಿಲ್ಲ, ನೋಡೋಣ. ಸೊ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೆ ಸೂರ್ಯ ಹೇಳಿದ್ನಲ್ಲ ಆಗಲೇ. ಏನಿವೆ, ಇನ್ನೂ ಟಿಫನ್ ಮಾಡಿಲ್ಲ ಫ್ರೆಂಡ್ಸ್. ಈಗ ಹಾಲು ತಗೊಂಡು ಹೋಗ್ತಾಯಿದ್ದೀನಿ ಮನೆಗೆ. ನನ್ನ ತಮ್ಮ ಹಂಗೆ ಹೋದ, ನಾನು ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ, ಬೇಗ ಬೇಗ ಆಗುತ್ತೆ ಅಂತ. ಟಿಫನ್ ಪೊಂಗಲ್ ಮಾಡೋಣ ಅಂದ್ಕೊಂಡಿದ್ದೀನಿ, ಇನ್ನೂ ಐಡಿಯಾ ಇಲ್ಲ. ಅವ್ರ ಮಕ್ಕಳು ಏನು ಹೇಳ್ತಾರೋ ಅದನ್ನ ಮೇಲೆ ಕೇಳಬೇಕು. ಚಿತ್ರಾನ್ನ ಬೇಕೋ ಏನು ಬೇಕೋ ಅಂತ ಕೇಳ್ತಾರಲ್ಲ, ಅದ್ರ ಮೇಲೆ ಡಿಪೆಂಡು. ಏನಿವೆ, ಏನೋ ಒಂದು ಮಾಡಿಕೊಡೋದು, ಇನ್ನೇನು ಮಾಡೋದು. ಎಲ್ಲ ಹಸು ಕಟ್ಟಾಕಿದ್ದಾರೆ, ಎಲ್ಲ ಜಾಗ ಎಲ್ಲ ಉಳಿಸಿದ್ದಾರೆ. ನಮ್ಮ ಕರಿಯ ಬಿಳಿಯ ನೋಡಿ, ಬಿಳಿಯ ನಮ್ಮ ಮನೆ ಹತ್ರನೇ ಇದ್ದಾನೆ. ಇವರು ಕಟ್ಟಾಕಿದೆ, ರಾತ್ರಿ ಹೊತ್ತು ಕಟ್ಟಾಕ್ತೀನಿ ಇವ್ರನ್ನ ನೋಡಿ, ಹೋಯ್ತಾವ್ರು ನೋಡಿ, ರಾತ್ರಿ ಹೊತ್ತು ಕಟ್ಟಾಕ್ತೀನಿ ಇವ್ರನ್ನ. ಯಾಕೆ ಅಂದರೆ ಏನು ರಾತ್ರಿ ಎಲ್ಲ ನಮ್ಮ ಮನೆ ಸೇರ್ಕೊಬಿಟ್ರೆ ಎಲ್ಲೂ ಬರೋದಿಲ್ಲ ಫ್ರೆಂಡ್ಸ್. ಇನ್ನೊಂದೇನು ಗೊತ್ತಾ, ಅಲ್ಲಿ ಕಳ್ಳರು ನಮ್ಮ ಸ್ವಲ್ಪ ದೂರದಿಂದ ಈ ಕಡೆ ಸೈಡಲ್ಲಿ ಹಸುಗಳು ಹಿಡ್ಕೊಂಡೋಗಿದ್ದಾರಂತೆ. ಈಗ ಹಸುನು ಆಚೆ ಕಟ್ಟಾಗ್ತಾಯಿಲ್ಲ ಭಯದಿಂದ. ಅದಕ್ಕೆ ಇವೇ ಇಲ್ಲ ಅಂದಮೇಲೆ ಇನ್ನೇನು ಅಲ್ಲಿ ಭಯ, ಇನ್ನೂ ಕಳ್ಳರಿಗೆ ಅವಕಾಶ ಸಿಗ್ತಂಗೆ ಆಯ್ತದೆ. ಅದಕ್ಕೆ ಕಟ್ಟಾಕ್ಬಿಟ್ಟು ಬಂದಿದೆ ಈಗ ಬಿಚ್ಚಿ ಬಿಟ್ಟೆ, ಗಲೀಜು ಮಾಡಿಬಿಡ್ತವೆ ಅಂತ. ಬರ್ತಾವೆ, ಅದಕ್ಕೆ ಬಿಚ್ಚಿಬಿಟ್ನೆಲ್ಲ ಕುಣ್ಕೊಂಡು ಮೆರ್ಕೊಂಡು ಬರ್ತಾವೆ ನಾನು ಇಂಚರೆ. ಸೊ ಬೆಳಗ್ಗೆ ಇವತ್ತು ನೆನ್ನೆಲ್ಲ ಐಡಿಯಾ ಮಾಡಿದೆ ಫ್ರೆಂಡ್ಸ್ ಬ್ಲಾಗ್ ಮಾಡೋಕ್ಕೆ ಅಂತಲೇ. ಯಾಕೆ ಅಂದರೆ ಕೊಬ್ಬರಿ ಎಣ್ಣೆ ಆಡಿಸ್ಬೇಕಾಗಿತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಟೈಮೇ ಸಾಗಲಿಲ್ಲ. ನಾವು ಇದೇನು ಹೇಳ್ತಾರಲ್ಲ, ನಾವೇನೋ ಮಾಡೋಕ್ಕೋದ್ರೆ ದೈವ ಒಂದು ಬಗೆಯಿರ್ತದೆ ಅಂತ, ಹಂಗೆ ಅಂದ್ಕೊಂಡದ್ದು ಏನೂ ಆಗೋದಿಲ್ಲ. ಅದೇ ಬೇಜಾರು, ಎಲ್ಲ ಉಲ್ಟಾ ಹೊಳೆಯುತ್ತೆ. ನೋಡೋಣ, ಇವತ್ತು ಅಭೀಮ್ನ ಅಮಾವಾಸ್ಯೆ, ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಎಂದಿದ್ದೀನಿ. ಏನು ಮಾಡ್ತಾರೋ ಎತ್ತು ಮಾಡ್ತಾರೋ ಗೊತ್ತಿಲ್ಲ. ವರ್ಷ ಹೋಗ್ತಿದ್ವಿ ನಮ್ಮ ಮನೆ ದೇವ್ರಿಗೆ. ಹೋಗಿ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೊಂಬರ್ತಿದ್ವಿ ಅಷ್ಟೇ. ಅದು ಬಿಟ್ಟರೆ ನೀನು ಮನೇಲಿ ಪೂಜೆ ಮಾಡಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತಿದ್ದಾಗ ಏನೋ ಗೊತ್ತಾ, ಬೆಳಗ್ಗೆ ಸಾಯಂಕಾಲನೂ ಟೈಮ್ ಸಿಗೋದು, ಅವ್ರಿಗೂ ಟೈಮ್ ಸಿಗೋದು, ಈಗ ಅವ್ರಿಗೆ ಹಾಫ್ ಡೇವರೆಗೂ ಟೈಮ್ ಸಿಗೋದು. ಹಾಗಾಗಿ ಏನು ಮಾಡುವ, ನಾವು ಬೆಳಗ್ಗೆಲ್ಲ ಸಾಯಂಕಾಲ ಫಿಕ್ಸ್ ಮಾಡ್ಕೊಳ್ಳೋ ದೇವಸ್ಥಾನಕ್ಕೆ ಹೋಗೋಕ್ಕೆ. ಹಂಗಾದ್ರೆ ನಾನು ಆವಾಗ ತುಂಬ ವಿಸಿಟ್ ಮಾಡ್ತಿದ್ದೆ ದೇವಸ್ಥಾನಗಳಿಗೆ, ತುಂಬ ಹೋಗ್ತಾಯಿದ್ದೆ. ಬಟ್ ಈಗಲೇ ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಹಸುಗಳಲ್ಲೆಲ್ಲ ಎಲ್ಲ ಥರ ದೇವ್ರುಗಳಿರ್ತಾರೆ ಹಸುಗಳಲ್ಲಿ ಅಂತ ಹೇಳ್ತಾರೆ. ಹಂಗಾಗಿ ಎಲ್ಲ ಅಲ್ಲೇ ಕೈ ಮುಕ್ಕೊತೀನಿ. ನಮ್ಮ ರಾಯರು, ನಾರಾಯಣ, ಲಕ್ಷ್ಮೀದೇವಿ, ನಮ್ಮ ಮನೆ ದೇವ್ರುಗಳೆಲ್ಲನೂ ಕೈ ಮುಕ್ಕೊತೀನಿ ಅಲ್ಲೇ. ಸೊ ಅಳಿಲಿಕ್ಕೆ ಹೋಗ್ತಾಯಿದೆ, ಕಿಕ್ 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 ಅಂತ. ಸೊ ಬನ್ನಿ ಹೊರಡೋಣ, ಮನೇಲಿ ಸಿಗ್ತೀನಿ. ನಮ್ಮ ಮನೇಲಿ ಏನು ಎತ್ತ ಅಂತ ತೋರಿಸ್ತೀನಿ, ನನ್ನ ಮಗ ಏನು ಮಾಡ್ತಾಯಿದ್ದಾನೆ ಅಂತ. ಸಂಘಕ್ಕೆ ಕಾಸು ಕಟ್ಟಕ್ಕೆ ಹೋಗ್ಬೇಕು, ಸಂಘಕ್ಕೆ ನೈಸ್ ಮಾಡಿಕೊಟ್ಟು ಕಳಿಸ್ತೀನಿ. ಏನು ಮಾಡ್ತಾನೋ ಗೊತ್ತಿಲ್ಲ, ಕೇಳ್ತೀನಿ. ನಮ್ಮ ಗಿಡದ ದಾಸವಾಳ ಹೂವು ಫ್ರೆಂಡ್ಸ್ ಎಷ್ಟು ಹೋಗ್ಬಿಟ್ಟಿದೆ, 3, 4, 5, 6, 7 ಹೋಗ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಮಳ್ಳಿ ಹೂವು ಇದೆ, ತರಿಸ್ಕೊಬೇಕು, ಅಲ್ಲಿಟ್ಟಿದ್ದೀನಿ. ಇವತ್ತು ಪೂಜೆ ಮಾಡೋಕ್ಕೆ ಏನಿಲ್ಲ, ಮನೆ ಕ್ಲೀನ್ ಮಾಡ್ಕೊಬೇಕಷ್ಟೆ. ಸ್ವಲ್ಪ ಮಾಮೂಲಿ ಒರೆಸ್ಕೊಂಡು ದೇವ್ರ ಮನೆ ಏನು ಹಂಗೆ ದೀಪ ಅಣಿಸ್ಕೊತೀನಿ. ಆಮೇಲೆ ನಾಳೆ ಎಲ್ಲ ತೊಳಿಯಕ್ಕೆ ಸರಿ ಹೋಗುತ್ತೆ ದೇವ್ರ ಮನೇನ. ಇದೆಲ್ಲ ಕ್ಲೀನಾಗಿದೆ, ಎಲ್ಲ ವಾಷಿಂಗ್ ಮಿಷಿನ್ಗೆಲ್ಲ ತುಂಬಿಟ್ಟಿದ್ದೀನಿ ಬಟ್ಟೆಗಳ. ನೀನಿರೋ ಆಚೆ ಕಡೆ ತೋರಿಸ್ತೀನಿ ಒಂದು ನಿಮಿಷ. ಆಚೆ ಕಡೆ ಎಷ್ಟು ಕ್ಲೀನ್ ಆಗಿದೆ ಬಟ್ಟೆಗಳೆಲ್ಲ. ಅದು ತೊಳೆದವಲ್ಲ, ಈ ಗ್ಲಾಸ್ಗಳೇನು ಮಾಡ್ದೇವ, ಸೀಸಾ ಬಿಸಾಕ್ಬಿಟ, ಸೀಸಾ ಬಿಸಾಕ್ಬಿಡು, ಬೇಡ ಅವು ಏನಕ್ಕೋ. ಅವು ಈಗ ಯಾರೋ ತಗೊಕೊಟ್ಟಾರು. ಇದು ಮೆಟ್ಲು ತೊಳ್ಕೊಂಡಿದ್ದ, ಮೆಟ್ಲ ಅದು ಉಜ್ಕೋಬೇಕಾಯ್ತು. ಆರು ತೊಳೆದಿದ್ರು ಉಜ್ಜಿ
ಇದು ಮಣ್ಣು ಬಂದದಲ್ಲ, ಈ ಮಣ್ಣು ಅದು ಉಜ್ಜಿ ತೊಳ್ಕೊಬೇಕು ಬರಲಲ್ಲಿ. ಈ ಮಣ್ಣು ಕಾಣಿಸ್ತಾ ಇದೆ ನೋಡಿ, ಬ್ರಷ್ ಹಾಕೋರು ಹೊಂಟೋಯ್ತದೆ. ಇವೆಲ್ಲ ಹಿಂಡಾಕಿದ ತಾನೇ, ಹಿಂಡ್ಬೇಕವ ಅವಿಷ್ಟು ಹಿಂಡಿದೆಯಾ? ದೀಪು ಚೇರ್ ತಕೋದಾನಂತೆ, ಕೊಟ್ಬಿಡು ಮಗಿಗೆ ಚೇರು. ಅದು ಅದು ಬರ್ಕೊಳ್ಳೋದು ಟೇಬಲು, ಅದು ಡ್ರಮ್ಗಳು ಇದ್ವಲ್ಲ ಇಲ್ಲಿ ಈ ಅವೆರಡು, ಅವ್ನು ತಕೊಯ್ತೀನಿ ಇಂದ ಅದಕ್ಕೆ ಮಡಗಿದೆ ಈಚೆಗೆ ತೆಗ್ದು. ನೀರು ಬೇಕಂತೆ ಇಲ್ಲಿಗೆ ಹಳೆ ಅವ್ರ ಮನೆಗೆ. ಇವೆಲ್ಲ ಗುಜ್ರಿ ಅಂಗಡಿಗೆ ಹಾಕುವೆ. ಅವತ್ತು ತಕೋಗಿದ್ದು ಹಾಕುದು ಕಣೋ. ಹಾಕತ್ತೀನಿ ರಾಗಿ ಸುರ್ಕ ಬಿಡ್ಬೇಕು, 3 ಅವಲ ರಾಗಿ ಸುರ್ಕ ಬಿಡ್ಬೇಕು. ಇದಕ್ಕೆ ರಾಗಿ ಇದೆ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಸುರ್ಕೊಂಬಿಟ್ರೆ ಮುಗೀತು. ಕೊಂಬ್ರಿ ಆಡ್ಸ್ಕೊಬರೋಕ್ಕಾಗಿಲ್ಲ, ಯಾರೂ ಇಲ್ಲ ಎಲ್ಪು. ಏನು ಮಾಡೋದು? ಕೇಳ್ತೀನಿ ಮನೆಯವ್ರು ನನ್ನ ಕಳಿಸ್ತಾರ ಅಂತ. ಕಳಿಸಿದ್ರೆ ಒಯ್ತೀನಿ. ನಾನು ಸ್ವಲ್ಪ ಹೇರ್ ಕಲರ್ ಹಾಕ್ಕೊಂಡಿದ್ದೀನಿ, ಹೇರ್ ಕಲರ್ ಹಾಕ್ಕೊಂಡಿದ್ದೀನಿ, ಬ್ಲ್ಯಾಕ್ ಡೈ ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಹಾಕ್ಕೊಂಡೆ. ನನಗೆ ವೈಟ್ ಹೇರ್ ತುಂಬ ಇದೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ. ತುದಿಲಿ ಇಲ್ಲಿ ಜಾಸ್ತಿ, ಈ ಕಡೆ ಜಾಸ್ತಿ ಇದೆ. ಹಾಕಿ ಜಾಸ್ತಿ ಆಗಿರಬೇಕು ಮೋಸ್ಟ್ಲಿ. ಅದಕ್ಕೆ ಈಗ ಮಾಮೂಲಿ ಹೆನ್ನ ಅವ್ರದ್ದು ಹಾಕ್ತಾಯಿದ್ದೀನಿ. ನೋಡೋಣ, ಯೂಟ್ಯೂಬಲ್ಲಿ ನೋಡ್ತಾಯಿದ್ದೀನಿ, ಎಷ್ಟೋ ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಇದು ಎಣ್ಣೆ ಪೌಡರ್ ಒಂಥರ ಯಾವುದೋ ಇನ್ನೊಂದು ಬೇರೆದೇನೋ ತೋರಿಸ್ತಾ ಇದ್ದಾರೆ. ನೋಡೋಣ, ಅದನ್ನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ನನಗೆ ಏರ್ ಜಾಸ್ತಿ ಉದುರೋದು ಕೂದಲು, ಅದೇ ಪ್ರಾಬ್ಲಮ್ ನನಗೆ. ಅವಾಗೆಲ್ಲ ಶಾರ್ಟ್ ಮಾಡಿಸ್ತಾಯಿದ್ದೆ. ಈಗ ಬೆಳ್ಸೋಕ್ಕೆ ಇಷ್ಟ, ಆದರೆ ನೀರಿಗೋ ಟೆನ್ಷನ್ಗೋ ಮಾತ್ರೆ ನೋವು ಕೂತ್ಕೋ, ಏನಾರು ಒಂದು ತಲೆನೋವು ಮಾತ್ರೆ ನೋವು ಇರ್ತೀವಲ್ವ, ಹಿಂಗೆ ಹುಷಾರು ತಪ್ಪಾಗ ಮಾತ್ರೆ ನೋವು ಕೂತ್ಕೋ, ಏನೋ ಗೊತ್ತಿಲ್ಲ, ತಲೆ ಕೂದಲೆಲ್ಲ ಉದುರ್ತಾ ಇದೆ. ಅದಕ್ಕೆ ಸ್ವಲ್ಪ ಕಟ್ ಮಾಡ್ಕೊತೀನಿ ನಾನೇ, ಜಾಸ್ತಿ ಇದು ಮಾಡೋಕ್ಕೋಗಲ್ಲ. ಸೊ ಈಗ ತೋಟದ ಸ್ವಲ್ಪ ಕೆಲಸ ಕಮ್ಮಿ ಇದೆ, ಬೇಗ ಮಾಡ್ಬಿಟ್ಟು ಬಂದ್ಬಿಟ್ಟು ಇದೆಲ್ಲ ಅಷ್ಟೊತ್ತಿಗೆ ಮನೆ ಕ್ಲೀನ್ ಮಾಡ್ಕೊಂಡಿರ್ತಾರೆ. ನಾನು ಸ್ನಾನ ಮಾಡಿಕೊಂಡು ನೋಡೋಣ, ಆಟೋದಲ್ಲಿ ಹೋಗಿದ್ದು ಬಂದ್ಬಿಡೋಣ, ಕೊಬ್ಬರಿ ಆಡಿಸ್ಕೊಂಡು ಅಂತ ಐಡಿಯಾ ಮಾಡ್ತಾಯಿದ್ದೀನಿ. ಏನಂತಾರೆ ನೋಡೋಣ. ಸೊ ಫೈನಲಿ ನಮ್ಮ ಮನೆ ಕೆಲಸ ಮುಗಿತು ಫ್ರೆಂಡ್ಸ್. ನಾಳಿದ್ದು ಶ್ರವಣ ಮಾಡಿಬಿಟ್ಟು ನೆಮ್ಮದಿಯಾಗಿ ಶನಿವಾರ ಗಂಟ ನನಗೆ ಒಸಿ ಜವಾಬ್ದಾರಿ ಇರುತ್ತೆ. ಆಮೇಲೆ ಹಬ್ಬದ ಕೆಲಸ. ಶನಿವಾರ ಮೇನ್ ಇಂಪಾರ್ಟೆಂಟ್ ನನಗೆ, ಯಾಕೆಂದರೆ ನಮ್ಮ ಮನೆ ದೇವ್ರನ್ನ ಫಸ್ಟು ನಾನು ಮಾಡೋದು. ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಫಸ್ಟ್ ಮಾಡೋದು ನಮ್ಮ ಮನೆ ದೇವ್ರ ತಿಕ್ತಿವಿಂಗ್ ಟಪ್ಪನ್ನು ಮಾಡಿ. ಅಂದರೆ ನಾವೇನು ದಾಸ್ಕೊಳ್ಳಲ್ಲ, ಅಂದರೆ ದಾಸ್ಕೊಳ್ಳೋ ಖಾರ ಮಾಡ್ತಾರೆ, ಆವಾಗ ಅವರು ಹಬ್ಬ ಮಾಡೋದು ಮುಂಚೆನೇ ಮಾಡೋಕ್ಕಾಗಲ್ಲ. ನಾವು ಕೆಂಗಲಪ್ಪನ ಮಕ್ಕಳಾಗಿರೋದ್ರಿಂದ, ಅದೇ ಕೆಂಗಲನ ಮಂತ್ರ ಏನು ಮಕ್ಕಳಾಗಿರೋದ್ರಿಂದ ನಾವು ಕೂಗ್ಲೆ ಅದು ಏನೋ ದಾಸಪ್ಪರು ಕರೆಸಿ ಅನ್ನ ಸಾರು ಪಾಯಸ ಮಾಡಿ ಎಡೆ ಇಟ್ಟು ಪೂಜೆ ಮಾಡೋದು. ಸೊ ನಿಮಗೆ ಆ ಥರ ಏನು ಎತ್ತಾ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ. ಇದನ್ನು ಮಾತ್ರ ನಾನು ನಿಜ ಇಲ್ಲ, ನನಗೆ ಈ ವರ್ಷಕ್ಕೊಂದ್ಸತಿ ಇದು ಬರೋದನ್ನ ಎಷ್ಟು ಆಡಂಬರವಾಗಿ ಮಾಡ್ತೀನಿ ಅಂತ ನಾನು ಮನಸ್ಫೂರ್ತಿಯಾಗಿ ಭಯ ಭಕ್ತಿಯಿಂದ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಹಿಂಗೆ ಮಾಡೋಕ್ಕೆ. ಸೊ ಹಂಗಾಗಿ ನೋಡೋಣ ಯಾವ ರೀತಿ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಇನ್ನೂ ಟಿಫನ್ ಮಾಡಿಲ್ಲ, ಮಾಡಬೇಕು ಅಂತ ಅಮ್ಮ ಬರಲಿ ಅಂತ ಕಾಯ್ತಿದ್ದೀನಿ. ಅವ್ನು ಬದಲು ಟಿಫನ್ ಮಾಡಿಬಿಟ್ಟು ಚಿತ್ರಾನ್ನ ಮಾಡಿದೆ ಫ್ರೆಂಡ್ಸ್. ಪೊಂಗಲ್ ಮಾಡ್ತೀನಿ ಅಂದ್ಕೊಂಡೆ, ಆಗಲಿಲ್ಲ. ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಮಾಡಿಬಿಟ್ಟು ಕಲಸಿಕ್ಬಿಡ್ತೀನಿ. ಅವರಿಬ್ರಿಗೂ ಕೊಟ್ಟು ಕಳಿಸ್ತಾಯಿತ್ತು. ಇನ್ನೇನಿದ್ರು ಅವಳಿಗೆ ಕಲಿಸ್ಬಿಟ್ಟು ಕಲಸಿಕೊಟ್ಬಿಟ್ಟು ಇಬ್ಬರು ತೋಟಕ್ಕೆ ಹೋಗಿ ಹಸುಗಿಸು ಎಲ್ಲ ಕಟ್ಟಾಕಿ ಕುರಿಗೆಲ್ಲ ಮೇವೆಲ್ಲ ಮಾಡಿರ್ತಾನೆ. ಮಾಡಿಬಿಟ್ಟು ಬಂದ್ಬಿಟ್ಟು ಒಂದೇ ಸತಿ ಇಲ್ಲಿ ಕೆಲಸ ಮುಗಿಸ್ಕೊಂಡು ನಾನು ಸ್ವಲ್ಪ ಇವತ್ತು ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಹೇಳಿದ್ದೀನಿ ನಮ್ಮ ಮನೆಯವ್ರಿಗೆ ಬೇಗ ಬನ್ನಿ ನೋಡೋಣ ಅಂತ. ಏನು ಮಾಡ್ತಾರೋ ಗೊತ್ತಿಲ್ಲ. ಭೀಮ್ನ ಅಮಾವಾಸ್ಯೆಗೆ ಹೆಂಗೆ ನಾವು ವರ್ಷ ಕೆಂಗಲ್ಗೆ ಹೋಗ್ತಾಯಿದ್ವಿ, ನೋಡೋಣ. ಅದು ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಎಲ್ಲ ರೀತಿಯೂ ಮಾಡ್ತೀನಿ, ಬಟ್ ಏನೋ ಒಂಥರ ಮಿಸ್ಸಿಂಗು, ಏನೋ ನನ್ನಲ್ಲಿ ಏನು ತಪ್ಪಿದೆಯೋ ಏನೋ ಅಂತ ಗೊತ್ತಾಗ್ತಾಯಿಲ್ಲ. ಒಂದು ಟೈಮ್ ಅನ್ಸೋದು ಬೇಜಾರಾಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟರು ಏನೋ ನನ್ನ ಕೈ ಹಿಡಿತಲ್ಲ, ಏನೋ ಮಿಸ್ಸಿಂಗು ಅನ್ಕೊತೀನಿ. ಏನು ಅಂತ ಗೊತ್ತಿಲ್ಲ. ಏನು ನನ್ನ ಟೈಮ್ ಸರಿ ಇಲ್ಲ. ಕೆಲವು ಹೇಳ್ಕೊಬೇಕು ಅನಿಸುತ್ತೆ, ಕೆಲವು ಹೇಳ್ಕೊಬಾರ್ದು. ಹೇಳ್ಕೊಬೇಡವಾ ಪಬ್ಲಿಕ್ಕಲ್ಲಿ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಏನೇ ಇರಲಿ, ದೇವ್ರು ಹೆಂಗೆ ನಡೆಸ್ತಾನೋ ಹಂಗೆ ನಡಿಬೇಕಲ್ವ ಅಂದ್ಕೊಂಡಿರೋಳು ನಾನು. ಅದು ನಿಜ ಅಂದರೆ ಕಮೆಂಟ್ ಮಾಡಿ ಆಯಿತಾ. ನೆಕ್ಸ್ಟು ಏನು ಎತ್ತ ಅಂತ ಮುಂದೆ ನಮಗೆ ಆದರೆ ಕೊಬ್ಬರಿ ಎಣ್ಣೆ ಆಡ್ಸೋ ಬರ್ಕೊ ಹೋದರೆ ನಿಮ್ಗೆ ನಿಜವಾಗ ಬ್ಲಾಗ್ ಹಾಕ್ತೀನಿ.
ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಕೊಬ್ಬರಿ ಎಣ್ಣೆ. ನಾನು ಒಂದಿನಕ್ಕೆ ಹೋಗಿಲ್ಲ, ನಮ್ಮ ಮನೆಯವ್ರು ಆಡ್ಸ್ಕೊಂಬರೋರು, ಇಲ್ಲ ನನ್ನ ತಮ್ಮ ಆಡ್ಸ್ಕೊಂಬಂದು ಕೊಡುವ. ಈ ಸತಿ ಹೋದರೆ ನಾನೇ ಒಬ್ಬಳೇ ಹೋಗಿ ಆಡ್ಸ್ಕೊಂಬರ್ಬೇಕು. ಅದಕ್ಕೆ ನೋಡ್ತೀನಿ ಅಂತ. ಫಸ್ಟೆಲ್ಲ ನಾವು ಮದ್ದೂರಿಗೆ ಹೋಗ್ತಿದ್ವಿ, ಇಲ್ಲೆಲ್ಲೂ ಇರ್ತಲ್ಲ, ಈಗೆಲ್ಲ ಚನ್ನಪಟ್ಟಣದಲ್ಲೇ ಇದೆ. ಹಾಗಾಗಿ ಇನ್ನು ಪೇಟೆಗೆ ಸಾಮಾನು ತರಬೇಕು, ಇನ್ನು ಮನೆ ಸಾಮಾನು ತರಿಸಿಲ್ಲ. ಇಷ್ಟೊಂದು ಕೆಲಸ ಇದೆ ಗೊತ್ತಾ, ಟೈಮ್ ಇಲ್ಲ ಅಷ್ಟೇ. ಇಲ್ಲ ಬಿಟ್ಟರೆ ಎಲ್ಲೂ ನನಗೆ ಕೆಲವು ಕಡೆ ಹೋಗೋಕ್ಕಾಗಲ್ಲ, ಹೋಗೋ ಟೈಮಲ್ಲಿ ಮಾಡೋಕ್ಕಾಗಲ್ಲ ಆ ಥರ. ಸೊ ಬನ್ನಿ ಈಗ ನೋಡೋಣ. ಎಷ್ಟು ಫಸ್ಟ್ ಒಂದು ಚಿತ್ರಾನ್ನಕ್ಕೆ ಸಿಕ್ಬಿಟ್ಟು ಆಮೇಲೆ ಒಂದು ಟಿಫನ್ ಎಲ್ಲ ಮಾಡಾದ್ಮೇಲೆ ಮಿಕ್ಕಿದ ಕೆಲಸ ಮಾಡೋಣ. ಫ್ರೆಂಡ್ಸ್ ನೋಡಿ ಹೇಗೆ ಮಾಡಿದ್ದೀನಿ, ಹಾಲನ್ನೆಲ್ಲ ಹೆಂಗೆ ಸುರಿಸಿಟ್ಟಿದ್ದೀನಿ. ಅರ್ಧ ಲೀಟ್ರ್ ಹಾಲು ಹೋಯ್ತು. ಆಚೆ ಕಡೆ ಹೋಗಿದ್ದೆ ನಾನು, ಮರ್ತ್ಕೊಂಡೆ, ನೋಡ್ಕೊಳ್ಳೇ ಇಲ್ಲ. ಹಾಲು ಇಟ್ಬಿಟ್ಟು ಹೊಂಟೋಗಿದೆ, ಎಲ್ಲ ಸುರಿದು ನಿಂತಿದೆ. ನನಗೆ ಎಡವಟ್ಟು ಮೇಲೆ ಎಡವಟ್ಟು. ನನಗೇನಾರು ಒಂದು ತಲೆಗೆ ಒಂಚೂರು ಹಾಕೊಂಬಿಟ್ಟು ಇದೆ ಒಂದು ಟೆನ್ಷನ್ನು, ಬೇಜಾರಾಗ್ತಾಯಿದೆ. ಇವತ್ತು ಅಮಾವಾಸ್ಯೆ, ಹಾಲು ಸುರಿಸ್ಬಾರ್ದು. ಬಿಡಿ ಇರಲಿ ಬಿಡು, ಮುಂದಕ್ಕೆ ಹೋಗ್ಲಿ ಬಿಡಿ. ಇದೊಂದು ಮಾತ್ರ ಯಾವಾಗಲೂ ಬಿಟ್ಟಂಗೆ ಬಿಡ್ತದೆ ಮೇವ. ಇದು ಕುಂಟ್ಲಕ್ಕ. ಓ ನಡಿವ, ನಡಿ ನಡಿ ನಡಿ. ಅದು ಬಿಟ್ಟು ಕಳಿಸು, ಮುಂದಕ್ಕೆ ಹಿಡ್ಕೊಯ್ತೀನಿ. ನಡಿ ನಡಿ. ಭಯ ಇದು ಹೊಸ ಮ್ಯಾಕೆ ಹಚ್ಚಿಬಿಡ್ತದೆ. ಮುಂದಕ್ಕೊಂದು ಜಗುದಿಲ್ಲ ಫ್ರೆಂಡ್ಸ್. ಇದು ಮುಂದಕ್ಕೆ ನಾನು ಇರಬೇಕು, ಇಲ್ಲ ಹಿಂದೆ ಇರಬೇಕು. ಇದು ಹಂಗೆ ಅಂತೂ ಹೋಗೋದಿಲ್ಲ. ಅದು ನೋಡಿ ಕುಂಡ್ಕೊಂಡು ಹೆಂಗೆ ಬರ್ತದೆ ಹಿಂದೆ. ಇವಾಗ ಕಸ ಕಟ್ಟಾಕ್ಬಿಡೋಣ. ನಮ್ಮ ತೋಟಕ್ಕೆ ಉಳ್ಸಕ್ಕೆ ಬಂದಿದ್ದೆ ಹುಡುಗ. ಟ್ಯಾಕ್ಟ್ರಿ ಈಗ ಹೋಗ್ತಾ ಇದ್ದಾನೆ. ನಮ್ಮ ಅವನಿಗೇನೋ ಫೋನ್ ಮಾಡಿದ್ದಾನೆ, ಆಯಿತು ಅಣ್ಣ ಅಂತ. ಹೋಗ್ತಾ ಇದ್ದಾನೆ. ಹಿಂಗೆ ಪುಟ್ಟಿ ಹೊತ್ಕೊಂಡು ಮೇವು ತಗೊಂಡು, ಎಷ್ಟು ವೆಯ್ಟ್ ಅದೇ ಗೊತ್ತಾ ಫ್ರೆಂಡ್ಸ್, ಇದು 40 kg. ಹೊತ್ಕೋಕೆ ಆಗೋದಿಲ್ಲ. ನನ್ನ ತಮ್ಮ ನೋಡಿ ದಡ್ಡ ಅಂದರೆ ದಡ್ಡ. ಅಲ್ಲಿ ಕಟ್ಟಾಕು ಅಂದ್ರೆ ಅಲ್ಲಿ ಕಟ್ಟಾಕ್ತಾನೆ, ಈ ಕಟ್ಟಾಕ್ತಾವನು ಇಟ್ಕೊಂಡು ಹೋಗಿ. ಈಗ ಹೇಳ್ತಾ ಇದ್ದೀನಿ ಕಟ್ಟಾಕು ಅಂತ, ಕಟ್ಟಾಕ್ತಾವನೆ. ಹಂಗೆ ಎಲ್ಲ ಕಟ್ಟಾಕಿದ್ದೀವಿ. ಹಸ್ಗಳೆಲ್ಲ ಫೈನಲಿ ಆ ಕಡೆ ಕಟ್ಟಾಕಿದ್ದೆ. ತಣ್ಣ ತೋಟ ಎಲ್ಲ ಹೊತ್ಬಿಟ್ಟು ಹೋದ ಫ್ರೆಂಡ್ಸ್. ಅವನು ಹುಡುಗ ಬಂದಿದ್ದ, ಟ್ರ್ಯಾಕ್ಟರೆಲ್ಲ ಗೊತ್ತಿದ್ದಾರೆ. ಫೈನಲ್ ಅಂತೂ ಇಂತೂ ಒತ್ತೋದೇನೋ ಗೊತ್ತಿದ್ದೀವಿ. ದೇವ್ರ ದಯೆಯಿಂದ 4 ದಿವಸ ಮಳೆ ಬರದೇ ಇದ್ದರೆ ಪಟ ಹೊಡಿಸಿ ಮಾತೆ ನಿಲ್ಲಿಸ್ಬೋದು. ತೋರಿಸ್ತೀನಿ ನಿಮಗೆ. ಇದೊಂದು ಸಾಹಸ ಅನ್ಬೋದು ಹೇಳಬೇಕು ಅಂದರೆ. ಊರಿಗೆ ಒಂದು ದಾರಿ ಆದರೆ ನಮ್ಮ ಮನೆಯವ್ರಿಗೆ ಒಂದು ದಾರಿ. ಏನು ಮಾಡಿರ ನೋಡಿ ಫ್ರೆಂಡ್ಸ್, ಎಲ್ಲ ಒತ್ತಿದ್ದಾರೆ. ಈ ಕಡೆ ಆ ಕಡೆ. ಇದು ಬೆಳಗ್ಗೆ ಒತ್ತರು, ಈಗ ಬರಬೇಕಾದ್ರೆ ಒತ್ತಿದ್ರು. ಇದನ್ನೆಲ್ಲ ಒತ್ತಿದ್ರು. ಒಂದು ರೌಂಡ್ ತೋರಿಸ್ತೀನಿ ನೋಡಿ. ಒಂದು ರೌಂಡ್ ಒತ್ತಿದ್ದಾರೆ. ಸದ್ಯ ಪಟ ಮಳೆ ತೆಗೆದುಬಿಟ್ರೆ ಸಾಕು. 4 ದಿವಸ ಆಮೇಲೆ ಬೇಕಾದ್ರೆ ಮಳೆ ಬರಲಿ. ತಿರ್ಗಾ ಇಲ್ಲಾಂದ್ರೆ ಅದಾಗಬೇಕು. ಪಟ ಹೊಡ್ಸೋಕೊಂದು ಅದೇ ಸಾಕು. ನೋಡೋಣ ಏನು ಮಾಡ್ತಾರೋ. ನಮ್ಮ ಪತಿ ದೇವ್ರಿಗೆ ಹೇಳಬೇಕು, ಅವ್ರು ಒತ್ತಿಕ್ಬೇಕು. ಅಂದರೆ ಅವರು ಏನು ಮಾಡಲ್ಲ ಅಂತಲ್ಲ, ಕೆಲಸ ಇರ್ತದೆ. ಅವರು ಕೆಲ್ಸಕ್ಕೆ ಹೋಗ್ಬೇಕು, ಬರಬೇಕು. ಅವ್ರು ರಜೆ ಟೈಮಲ್ಲಿ ಮಾಡಬೇಕು. ಪಾಪ ಏನು ಮಾಡ್ತೀರಾ, ಅವರು ಏನು ಕೂತ್ಕೊಳ್ಳೋಕೆ ಹೋಗಲ್ಲ, ಒಂದು ನಿಮಿಷನೂ ಕೂತ್ಕೊಳ್ಳಲ್ಲ. ನಿಧಾನ ಆದ್ರೂ ಮಾಡ್ತಾರೆ. ಅದಕ್ಕೆ ಕೆಲಸ ರಜೆ ಸಿಗಲ್ಲ ನೋಡಿ. ಇವಳು ಅನ್ನ ಹಾಕ್ಬಿಟ್ಟು ಬಂದಿದ್ದೀನಿ, ತಿಂದು ಅಲ್ಲೇ ಇರಲಿ ಅಂತ. ತಿಂದೇನೆ ಬರ್ತಾಳೆ. ನಾನು ಹಾಕೋದಿಲ್ಲ ಮನೆಯಲ್ಲಿ, ಹಂಗೆ ಅಸೆಸ್ಮೆಂಟ್ಗಿಸ್ತೀನಿ. ಏನು ಇವಾಗ ಕಟ್ಕೊಂಡು ಏನು ಮಾಡೋದು? ಮಕ್ಕಳು ಸೋಸ್ಬೋದು, ಇವ್ರನ್ನ ಸೋರ್ಸೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಯಪ್ಪ, ಮಕ್ಕಳು ನಮಗೆ ಹೊಡೆದು ಸೋಸ್ಬೋದು, ಇವು ಸೋರ್ಸೋಕ್ಕಾಗೋದಿಲ್ಲ. ಸರಿ ಅಂತೂ ನಿಂತು ದೇವತೆಯಿಂದ ಎಲ್ಲ ಅದು ಪಟ ನೆಟ್ಟಿ ಮಾತೇ ಸಿಗಿಸ್ಬಿಟ್ರೆ ಸಾಕು. ಸೊ ಗೈಸ್, ಈಗ ಸಂಜೆ ಆಯಿತು. ಈಗ ದೇವಸ್ಥಾನಕ್ಕೆ ಹೊರಟ್ವಿ. ಇನ್ನೂ ಇಲ್ಲ, ಲೇಟು ಅಂದರೆ ಈಗ 6:45. ಇನ್ನೂ ನಮ್ಮ ಮನೆ ತೋಟದಿಂದ ಬರಲಿಲ್ಲ. ನಾನು 5:15 ಮಾಡ್ಕೊಬಿಟ್ಟು ಬಂದೆ, ಇನ್ನೂ ಬರಲಿಲ್ಲ. ನಾನು ಸಿಂಪಲ್ ಸೀರೆ ಈ ಥರ ರೆಡಿಯಾಗಿದ್ದೀನಿ ನೋಡಿ.
ರೆಡಿಯಾಗಿದ್ದೀನಿ ಸಿಂಪಲ್. ಸೊ ಸಿಂಪಲಾಗಿ ಪೂಜೆ ಮಾಡಿದ್ವಿ, ಯಾಕೆಂದರೆ ನಾನು ನಾಳೆ ದೇವ್ರ ಮನೆ ಕ್ಲೀನ್ ಮಾಡಬೇಕು ಎಲ್ಲ, ಅದಕ್ಕೆ ಸಿಂಪಲಾಗಿ ಮಾಡಿದ್ದೀನಿ. ನಾಳೆ ಕ್ಲೀನ್ ಮಾಡೋಣ ಅಂತ. ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ, ಕೆಂಗಲ್ಗೆ ಹೋಗಿ ಬರೋಣ, ಹಂಗೆ ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಇಲ್ಲಿಗೆ ಟೈಮ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬಂದು ಕೆಲಸ ತುಂಬ ಇದೆ, ತುಂಬ ತಲೆನೋವು ಬಂದ್ಬಿಟ್ಟಿದೆ ನನಗಾಗಲೇ ಗೊತ್ತಿಲ್ಲ ಏನಕ್ಕೆ ಅಂತ. ತಲೆ ತುಂಬ ದಿಮ್ಮ ಅಂತ ತಿಳ್ಕೊಂಬಿಟ್ಟೈತೆ. ಸೊ ಈಗ ಫಸ್ಟ್ ಪಟ್ಟಂತ ಫೋನ್ ಮಾಡಬೇಕು, ಇನ್ನೂ ಬರಲ್ಲ ಎಷ್ಟೊತ್ತಾದ್ರೂ. ಸೊ ಮೀಶೋದಿಂದ ನಾನು ಸೋಫಾ ಸೆಟ್ ಕವರ್ ಬುಕ್ ಮಾಡಿದ್ದೆ ಫ್ರೆಂಡ್ಸ್, ಬಂದಿದೆ, ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಓಪನ್ ಮಾಡಿಲ್ಲ, ಬಂದು ಓಪನ್ ಮಾಡ್ತೀನಿ ಹಿಂಗೆ ಏನು ಅಂತ. ಈಗ ಹಾಕಲ್ಲ, ಶ್ರಾವಣಕ್ಕೆ ಹಾಕ್ತೀನಿ. ಶ್ರಾವಣ ನಾಳಿದ್ದು ಎಲ್ಲ ಎತ್ತಿಟ್ಬಿಟ್ಟು ಹಾಕ್ತೀನಿ. ಮತ್ತು ಸ್ಕ್ರೀನು ಬುಕ್ ಮಾಡಿದ್ದೀನಿ, ಸ್ಕ್ರೀನು ಬನ್ನಿ ಎರಡು ಒಟ್ಟಿಗೆ ಹಾಕೋಣ ಅಂತ ಹಂಗೆ ಎತ್ತಿಟ್ಟಿದ್ದೀನಿ. 6:45 ಆಗೋಯ್ತು ಇಷ್ಟೊತ್ತು. ಇನ್ನು ಕೆಂಗಲ್ಗೆ ಹೋಗಿ ಬರೋದು, ಕೆಂಗಲಿಂದ 1 ಅವರ್ ಬೇಕು. ಅಲ್ಲಿಂದ ಚನ್ನಪಟ್ಟಣದ ಬಂದು ಅಲ್ಲಿಂದ ಬಂದು ಬರೋದಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ, ರೈಸ್ ಎಲ್ಲ ಇಟ್ಟಿದ್ದೀನಿ. ಬಂದು ಮುದ್ದೆ ಮಾಡಬೇಕಷ್ಟೇ. ನೋಡೋಣ ಹೆಂಗಾಗುತ್ತೋ. ನನ್ನ ಮಕ್ಕಳು ಟ್ಯೂಷನಿಂದ ಬರಲಿಲ್ಲ, ಬಂದಮೇಲೆ ನೋಡ್ತೀನಿ. ಸೊ ನಿಮ್ಮ ದೇವಸ್ಥಾನ ಹತ್ರ ಸಿಗ್ತೀನಿ. ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಗೋಣ. ಅಲ್ಲಿ ಕತ್ಲೆ ಹೋಗುತ್ತೆ ವೀಡಿಯೋ ಮಾಡಿದ್ರೆ, ಒಂದು ಹಿಂಸೆ. ನೋಡೋಣ, ಆದಷ್ಟು ವೀಡಿಯೋ ಮಾಡ್ತೀನಿ. ಕೆಂಗಲ್ಗೆ ಹೋಗ್ಬಿಟ್ಟು ಆಮೇಲೆ ಕಬ್ಬಳಮ್ಮ ಯಶು ಕರ್ಕ ಬರಕ್ಕಿಲ್ಲ ಅವಳನವೇ ಟೆಸ್ಟ್ ಅಂತ ಸುಮ್ಮನಿದ್ರೆ ಓದ್ಕೊಳ್ಳಿ. ಸಮಯ ಬಂದು 7:15 ಆಗೋಯ್ತು. 7:45 7:45 ಈಗ ಹೊಡ್ತಾ ಇದೀವಿ. ಕೆಂಗಲಲ್ಲಿ ಏನೋ ರಶ್ ಇದ್ದಾರೋ, ಬಾಕ್ಲು ಹಾಕ್ಬಿಟ್ಟಾರೋ, ಏನು ಕತೆಯೋ ಎಲ್ಲ ನಮ್ದಂಗೆ. ಅಂತೂ ಇಂತೂ ಕೆಂಗಲಪ್ಪನ ದೇವಸ್ಥಾನಕ್ಕೆ ಬಂದ್ವಿ ಫ್ರೆಂಡ್ಸ್. ನಾವು ಹೊರಗಡೆ ನೋಡಿದ್ರೆ ಕಾರ್ ತುಂಬ ನಿಂತಿದ್ದು, ಜನ ಇದ್ದಾರೆ ಅಂದ್ಕೊಂಡೆ. ಬಟ್ ಒಳಗಡೆ ತುಂಬ ವಿಶೇಷ ಪೂಜೆ ಮಾಡ್ತಿದ್ರೇನೋ, ಹಂಗಾಗಿ ಒಳಗಡೆ ತುಂಬ ಜನ ಇದ್ದರು. ನಾವು ಹೋಗೋಷ್ಟಲ್ಲ ಅದು ಆಗೋಗಿತ್ತು. ನಾವು ಬೇಗ ಬಾಕ್ಲು ಹಾಕ್ಬಿಡ್ತಾರೆ ಅನ್ನೋ ಭಯಕ್ಕೆ ಬೇಗ ಎಲ್ಲೂ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಎಲ್ಲ ಖಾಲಿ ಇತ್ತು. ಒಳಗಡೆ ಮಾತ್ರ ತುಂಬ ರಶ್ ಇತ್ತು. ಹಂಗಾಗಿ ನನಗೆ ಸಡನ್ನಾಗಿ ಭಯ ಆಗೋಯ್ತು. ಜನ ಎಲ್ಲ ಖಾಲಿ ಹೊಂಟೋಯ್ತಾರೆ, ಬಾಕ್ಲು ಹಾಕ್ಬಿಡ್ತಾರೆ ಅಂತ. ಆಮೇಲೆ ಒಳಗಡೆ ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತು, ಸಮಾಧಾನ ಆಯಿತು. ತುಂಬ ಚೆನ್ನಾಗಿ ನಮ್ಮ ಅಪ್ಪನ ತುಂಬ ಚೆನ್ನಾಗಿ ದರ್ಶನ ಮಾಡಿದೆ. ನಾನಂತೂ ತುಂಬ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಇವತ್ತು ತುಂಬ ಡಿಫ್ರೆಂಟಾಗಿ ಅಂತಲೇ ಹೇಳ್ಬೋದು. ಯಾಕೆಂದರೆ ದಿನ ಅಲಂಕಾರ ಮಾಡ್ತಿದ್ರು, ಬಟ್ ಇವತ್ತು ಅಲಂಕಾರ ಇದ್ದಾನೆ. ಸಿಂಪಲಾಗಿ ಎಲ್ಲ ಅರ್ಸ್ಕೊಂಡಿರ್ತಾರಲ್ಲ ಉದ್ನೋಡೆ, ಬರೀ ಒಡೆಯದೇ ಅಲಂಕಾರ ಇತ್ತು. ತುಂಬ ಚೆನ್ನಾಗಿ ಸ್ಪೆಷಲಾಗಿ ಮಾಡಿದರು. ಏನು ವಿಶೇಷ ಅಂತ ಕೇಳಲಿಲ್ಲ ನಾನು, ಯಾಕೆ ನೀವೇ ನೋಡ್ತಿದ್ದೀರ ತುಂಬ ಜನ ಕ್ರೌಡ್ ಇದ್ದರು. ಹಾಗಾಗಿ ನನ್ನ ಮಕ್ಕಳಿಗೆ ವೀಡಿಯೋ ಮಾಡ್ಬಿಡೋಕಣವ ಅಂದರೆ ಅಲೋ ಇಲ್ಲ, ಅಲ್ಲಿ ಭಯ ನನಗೆ. ಎಲ್ಲಿ ಫೋನ್ ಕಿತ್ಕೊಂಡ್ಬಿಡ್ತಾರೋ ಏನೋ ಅಂತ. ಸುಮ್ಮನೆ ರೂಮಿ ಏನಾಗಲ್ಲ, ಒಂಚೂರು ಮಾಡ್ತೀನಿ ಅಂದರು. ನಮ್ಮನೆಯವರ ಕೆಂಗಲಪ್ಪನ ದರ್ಶನ ನಿಮಗೆ ಗೊತ್ತಲ್ಲ. ಫೈನಲ್ ಅಂತೂ ಇಂತೂ ಸ್ವಲ್ಪ ಸುಮಾರಾಗಿ ವೀಡಿಯೋ ಮಾಡಿದೆ, ಯಾಕೆಂದರೆ ತುಂಬ ಕ್ರೌಡ್ ಇತ್ತಿಲ್ಲ. ಹಂಗಾಗಿ ನೋಡ್ಬೋದು ತುಂಬ ಅಲಂಕಾರ ಚೆನ್ನಾಗಿದೆ. ಎಷ್ಟು ಮುದ್ದಾಗಿ ಕಾಣಿಸ್ತಾಯಿದ್ರು. ಹತ್ರದನೇ ರಿಯಲಿ ನೋಡಿದ್ರೆ ನಿಮ್ಗೆ ಏನಂತೀರೋ, ತುಂಬ ಮುದ್ದಾಗಿ ಕಾಣಿಸ್ತಾಯಿದ್ರು. ಆ ಕೆಂಪುಗೆ ನೋಡೋಕ್ಕೆ ಒಂದು ಚೆನ್ನಾಗಿ ಮಾಡಿ ಪ್ರಸಾದ ಕೊಟ್ಟಿದ್ವಿ. ಪ್ರಸಾದ ಕೊಟ್ಟರೆ ತಿಂದೆ ಗೊತ್ತಾವ ನೋಡಿ. ಅಲ್ಲಿಂದ ನಾವು ಹೊರಟು ಬಂದಿದ್ದು ಕಬ್ಬಳಮ್ಮನ ದೇವಸ್ಥಾನಕ್ಕೆ, ಮಂಗಳಾರಪೇಟೆಯಲ್ಲಿರೋ ಕಬ್ಬಳಮ್ಮನ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿ ಅಲ್ಲೂ ಪೂಜೆ ಆಯಿತು. ಪೂಜೆ ಆಗಿ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಮನೆ ಕಡೆ ಹೊರಡೋಕೆ ಮುಂಚೆ ಬೇಲ್ಪುರಿ ತಿನ್ಕೊಂಡು ಹೋದ್ವಿ ನಿಮ್ಮ ಜೊತೆ. ಅನಿಸ್ಗಳು ತುಂಬ ಚೆನ್ನಾಗಿತ್ತು. ಅಂದರೆ ಅವ್ರು ಮನೆಗೆ ಹೋಗೋಷ್ಟು ಮನ್ಕೊಂಡ್ಬಿಡ್ತಾರೆ ಅನ್ನೋ ಇದೆ ಒಂದು ಕಾರಣಕ್ಕೆ. ಅಲ್ಲೂ ನೋಡಿ ನಮ್ಮ ರಾಯರಿದ್ದಾರೆ. ನಂಗೆ ರಾಯರು ನೋಡಿದ್ರೆ ಏನೋ ಒಂಥರ ಖುಷಿ, ನಗು, ಸಮಾಧಾನ ಎಲ್ಲ ಆಗ್ಬಿಡುತ್ತೆ ಒಂದೇ ಜೊತೆಗೆ. ಅಷ್ಟು ನಮಗೆ ಇಷ್ಟ ನನಗೆ. ನನಗೂ ತುಂಬ ಇಷ್ಟ ಆಯಿತು. ಅದು ಸೇವ್ ಪುರಿ ಬೇಲ್ಪುರಿ ಅಂತ ಇಲ್ಲ. ಅದಕ್ಕೆ ನನ್ನ ಮಗನಿಗೆ ಹೇಳಿದೆ, ಇಲ್ಲೇ ಬಾಯ್ ಮಾಡ್ಬಿಡು, ಎಂಡ್ ಮಾಡಿಬಿಡೋಣ ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಒಳ್ಳೆ ಬ್ಲಾಗಲ್ಲಿ ಸಿಗೋಣ. ಬಾಯ್ ನಮಸ್ತೆ ಅಂತ ಹೇಳ್ತೀನಿ. ನನ್ನ ಮಗನಿಗೆ ಅದನ್ನೇ ಹೇಳ್ತಾಯಿದ್ದೆ, ಬಾಯ್ ಮಾಡ್ಬಿಡು ಅಂತ ಹೇಳ್ತಾ ಇದ್ದೆ.